ಇವತ್ತ ಏಪ್ರಿಲ್ 22ನೇ ತಾರೀಕು ಬುಧವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಂದ್ರೆ BPL ರೇಷನ್ ಕಾರ್ಡ್ ಇದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು. ಹೌದು ಸ್ನೇಹಿತರೆ, ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, 28ನೇ ಕಂತಿನ ಹಣ ಆಗಿರ್ಬೋದು, 29ನೇ ಕಂತಿನ ಹಣ ಆಗಿರ್ಬೋದು, ಈ ಎರಡು ಕಂತುಗಳು ಇನ್ನೂ ಪೆಂಡಿಂಗ್ ಇದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಇಮಿಡಿಯೇಟ್ ಆಗಿ ನೀವು ತಿಳ್ಕೊಳ್ಳೇಬೇಕು. ಹೌದು ಸ್ನೇಹಿತರೆ, ಇದ್ರ ಜೊತೆಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಪೆಂಡಿಂಗ್ ಇದೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮೊದಲನೇ ಹಂತದಲ್ಲಿ 30ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೆಲವರಿಗಂತೂ ಏನ್ ಮಾಡಿದ್ರು ಕೂಡ ಹಣ ಬರ್ತಾ ಇಲ್ಲ. ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ, ಸರ್ ನಮ್ಗೆ ಇನ್ನು 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ, ಯಾಕೆ ಏನು ನಾವೆಲ್ಲಾ ರೀತಿಯ ಒಂದು ಪ್ರಯತ್ನವನ್ನ ಮಾಡಿದೀವಿ, ಸರಿಯಾಗಿದೆ ಅಕೌಂಟು, ಆದ್ರೂ ಕೂಡ ಹಣ ಬರ್ತಾ ಇಲ್ಲ, ಬ್ಯಾಂಕ್ಗಳಿಗೆ ಹೋದ್ರು ಕೂಡ ಈ ಒಂದು ಹಣ ಬರ್ತಾ ಇಲ್ಲ, ಸಮಸ್ಯೆ ಬಗೆಹರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಹಾಗೂ ಅದ್ರ ಜೊತೆಗೆ ಯಾರು 30ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಕಾಯ್ತಾ ಇದ್ರ ಅಂತವ್ರು ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಬೇಕು. ಯಾಕಂದ್ರೆ ಇವತ್ತ ಮೊದಲನೇ ಹಂತದಲ್ಲಿ ಒಂದಿಷ್ಟು ಹಣವನ್ನ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತ ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಪೆಂಡಿಂಗ್ ಹಣ ಎಷ್ಟು ಜನಕ್ಕೆ ಬರುತ್ತೆ, 30ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಹಣ ಯಾರಿಗೆ ಬಂದಿಲ್ಲ ಅಂತವ್ರು ಕೆಲವೊಂದು ಕೆಲಸಗಳನ್ನ ಇಮಿಡಿಯೇಟ್ ಆಗಿ ಮಾಡಿಕೊಳ್ಳಲೇಬೇಕು, ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಏಪ್ರಿಲ್ 22ನೇ ತಾರೀಕು ಬುಧವಾರ ಬೆಳಗ್ಗೆನೆ ಹೊಸ ಅಪ್ಡೇಟ್ ಬಂದಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಇದೆಲ್ಲಾ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇಲ್ಲದ ಕಾರಣಕ್ಕಾಗಿ ಈ ಕೆಲಸಗಳು ನಡೀತಾ ಇದಾವೆ. ಅಂದ್ರೆ ಕೆಲವು ಜನಗಳಿಗೆ ಹಣ ಬರೋದು, ಇನ್ನು ಕೆಲವು ಜನಗಳಿಗೆ ಹಣ ಬಾರ್ದನೆ ಇರ್ಬೋದು, ಈ ರೀತಿಯಾಗಿ ಪೆಂಡಿಂಗ್ ಉಳಿತಾ ಇದೆ, ಬಹಳಷ್ಟು ಮಂದಿಗೆ ಹಣ ಬರ್ತಾ ಇಲ್ಲ. ಸೊ ಇಲ್ಲಿ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾ ಇದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಈಗ ಟೆಕ್ನಿಕಲ್ ಎರರ್ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಇದೆಲ್ಲ ಸುಳ್ಳು. ಇಲ್ಲಿ ಒರಿಜಿನಲ್ ಮಾಹಿತಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಹಣ ಕೊಡೋದನ್ನ ಬಂದ್ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದೆ. ಅಂದ್ರೆ ಒಟ್ಟಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಬಂದ್ ಮಾಡಿದ್ರೆ ಜನ ಎಲ್ಲ ರೊಚ್ಚಿಗೆ ತಳ್ತಾರೆ ಅಂತ ಹೇಳಿ ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಇಲ್ಲಿ ಯಾರು BPL ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತಾರೆ ಅವರು ಏನು ರೇಷನ್ ಅನ್ನ ಪಡಿತಿರೋದಲ್ಲ, KYC ಯನ್ನ ಮಾಡಿಸ್ಕೊಂಡಿರೋದಿಲ್ಲ, ಕೇವಲ ಅವರು ಸೌಲಭ್ಯಗಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ BPL ರೇಷನ್ ಕಾರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ತಿರ್ತಾರೆ. ಅಂತವರಿಗೆ ಅಂದ್ರೆ ಶ್ರೀಮಂತರಿರ್ತಾರೆ, ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಬಂದ್ ಮಾಡ್ಬೇಕಂತೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಇದ್ರ ಜೊತೆಗೆ ಮಾಮೂಲಾಗಿ GST ಯಾರು ಪೇ ಮಾಡ್ತಿರ್ತಾರೆ ಅಂತವರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದೆ ರಾಜ್ಯ ಸರ್ಕಾರ. ಇನ್ನಾದ್ರೂ ಜೊತೆಗೆ ಹೊಸ ಅಪ್ಡೇಟ್ ನಿಮ್ಗೆ ಗೊತ್ತಿರುವಂತೆ ಯಾರು ಜೀವಿತ ಪ್ರಮಾಣ ಪತ್ರ ಸಬ್ಮಿಟ್ ಮಾಡಿಲ್ಲ ಅಂತವ್ರು ಕೂಡ ಹಣ ಕೊಡೋದನ್ನ ಬಂದ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅದಕ್ಕಾಗಿ ನೀವು ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಿ, ಏನು ತಪ್ಪು ಮಾಡ್ತಾ ಇದ್ರೆ ಆ ಕೆಲಸಗಳನ್ನ ಮಾಡಬೇಡಿ, ಹಣ ಕರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು, ಇವತ್ತ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗು, ಧಾರವಾಡ, ಯಾದಗಿರಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಏನಿದೆ ಮೊದಲನೇ ಹಂತದಲ್ಲಿ ಇವತ್ತ 30ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಸಂಜೆ ಹೊತ್ತಿಗೆಲ್ಲ ನಿಮಗೆ 30ನೇ ಕಂತಿನ ಹಣ ಬರ್ಬೋದು. ಅಂದ್ರೆ ಇದ್ರ ಜೊತೆಗೆ ಯಾರಿಗಾದ್ರೂ 29ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅವ್ರಿಗೆ ಪ್ರಾಸೆಸ್ ಮಾಡಿದಾರಂತೆ. ಇಲ್ಲಿ ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಎರರ್ ಇತ್ತು, ಅದಕ್ಕೆ ಕೆಲವ್ರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಅದೆಲ್ಲ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈಗ 29ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ, ಪೆಂಡಿಂಗ್ ಹಣ ಕೂಡ ಅಂತ ಹೇಳ್ತಾ ಇದಾರೆ. ಕೆಲವ್ರಿಗೆ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಒಟ್ಟಿಗೆ ಅಂದ್ರೆ ಕೆಲವ್ರಿಗೆ 4,000, ಕೆಲವ್ರಿಗೆ 6,000, ಕೆಲವ್ರಿಗೆ 2,000 ಹಣ ಬರುವಂತ ಸಾಧ್ಯತೆ ಇದೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಹೇಳಿರುವಂತ ಕೆಲಸಗಳನ್ನ ಇಮಿಡಿಯೇಟ್ಲಿ ಆಗಿ ಮಾಡ್ಕೊಳ್ತಾ ಇರಿ, ಚೆಕ್ ಮಾಡ್ಕೊಳ್ತಾ ಇರಿ ಸ್ಟೇಟಸ್ ಅನ್ನ, ಮತ್ತೆ ಅಕೌಂಟ್ ಅನ್ನ ಇವತ್ತು ಚೆಕ್ ಮಾಡ್ತಾ ಇರಿ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬಹುದು. ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಎಷ್ಟು ಹಣ ಬಂತು, ಇನ್ನು ಎಷ್ಟು ಬರಬೇಕು, ಯಾವ ಜಿಲ್ಲೆಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.